ಶ್ರೀ ವಿಶ್ವಾವಸನ ಸಂವತ್ಸರ ದಕ್ಷಿಣಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಪ್ರತಿಪತ್ತಿಥಿ ಮೂಲ ನಕ್ಷತ್ರ. ಈ ದಿವಸ ತುಂಬ ವಿಶೇಷವಾದದ್ದು. ಮುಖ್ಯವಾಗಿ ಶನಿವಾರವಾಗಿದೆ. ಪುಷ್ಯಮಾಸ ಪ್ರಾರಂಭವಾಗ್ತಾ ಇದೆ ಈ ದಿವಸ. ಸಾಮಾನ್ಯವಾಗಿ ಪುಷ್ಯಮಾಸದಲ್ಲಿ ಅದು ಧನುರಾಶಿಯಲ್ಲಿ ರವಿ ಇದ್ದಾಗ ಪುಷ್ಯಮಾಸ ಬಂದರೆ ಅದು ಧನಃಪುಷ್ಯ ಅಂತ ಕರೀತಾರೆ. ಧನುಸ್ಸು ರಾಶಿಯಲ್ಲಿ ರವಿ ಇರತಕ್ಕಂಥದ್ದು ಮತ್ತು ಪುಷ್ಯಮಾಸ ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಶೂನ್ಯ ಮಾಸ ಅಂತ ನಮ್ಮಲ್ಲಿ ಪ್ರಸಿದ್ಧಿ ಇದೆ ಅಲ್ವಾ, ಆ ರೀತಿಯ ಒಂದು ಕಾಲ. ಇನ್ನು ಮಕರ ಸಂಕ್ರಮಣ ಕಳೆವವರೆಗೆ, ಅದು ಮುಗಿಯುವವರೆಗೆ ಸಾಮಾನ್ಯವಾಗಿ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅಲ್ಲಿವರೆಗೆ ಏನು ಮಾಡಬಹುದು? ದೇವತಾ ಕಾರ್ಯಗಳು. ನೆನ್ನೆನೇ ನಾವು ಧನುರ್ಮಾಸ ಸಂದರ್ಭದಲ್ಲಿ ಗಮನಿಸ್ಕೊಂಡ್ವಲ್ವ. ಧನುರ್ಮಾಸ ಇದು ದೇವತೆಗಳ ಬ್ರಾಹ್ಮಿ ಮುಹೂರ್ತ ಕಾಲ. ಈ ಸಂದರ್ಭದಲ್ಲಿ ದೇವತಾ ಅನುಷ್ಠಾನ, ದೇವರ ಚಿಂತನೆ, ಸಚ್ಚಿಂತನೆಗಳು, ಧ್ಯಾನ, ಅನುಷ್ಠಾನ, ಜಪ, ತಪ ಇವುಗಳಿಗೆ ಮುಖ್ಯವಾದ ಕಾಲ. ಕಾಲಹರಣ ಬೇರೆ ರೀತಿಯಲ್ಲಿ ಮಾಡುವ ಬದಲು ದೇವರ ಕಡೆಗೆ ಸ್ವಲ್ಪ ಮುಖ ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾಲವನ್ನು ದೇವಕಾಲ ಅಂತಲೇ ಪರಿಗಣಿಸಲಾಗುತ್ತೆ. ಇಲ್ಲಿ ನಾವು ಇನ್ಯಾವುದೋ ಶುಭ ಸಮಾರಂಭ ಮತ್ತೊಂದು ಅಂತ ಹೇಳಿ ಮೈ ಮರೆಯೋ ಹಾಗಿಲ್ಲ. ನಮ್ಮ ಲೌಕಿಕ ಮನರಂಜನೆಯಲ್ಲಿ ತೊಡಗೋದು ಬೇಡ ಅನ್ನೋ ದೃಷ್ಟಿಯಲ್ಲಿ. ಮತ್ತು ಇನ್ನೂ ನಾವು ವ್ಯಾವಹಾರಿಕವಾಗಿ ಯೋಚನೆ ಮಾಡೋದರೆ ಈಗೆಲ್ಲ ಕಟಾವು ಬರ್ತಕ್ಕಂಥದ್ದಲ್ವ. ನಮ್ಮದು ರೈತಾಪಿ ಕ್ಷೇತ್ರ ನಮ್ಮದು. ನಮ್ಮ ಭಾರತ ಏನು ಬೆಳೆಗೆ, ಈ ಕೃಷಿಗೆ ಸಂಬಂಧಿಸಿದ ಹೆಚ್ಚು ನಮ್ಮ ಉದ್ಯೋಗ ಏನಪ್ಪ ಅಂದರೆ ಕೃಷಿಯಾಗಿತ್ತು ಬಹಳ ಪೂರ್ವದಲ್ಲಿ. ಈಗ ಎಲ್ಲದೂ ಮಾಡ್ತೀವಿ ಬಿಡಿ. ಅಂತೂ ನಮ್ಮ ಭಾರತ ಕೃಷಿ ಪ್ರಾಧಾನ್ಯ ದೇಶ. ಈ ಕಾರಣದಿಂದಾಗಿ ಈಗೆಲ್ಲ ಕಟಾವಿಗೆ ಬರ್ತಾ ಇತ್ತು. ಈ ಸಂದರ್ಭದಲ್ಲೂ ನಾವು ಮದುವೆ ಮುಂಜಿ ಸಮಾರಂಭ ಅಂತ ಓಡಾಡ್ತಾ ಇದ್ದರೆ ಬಂದು ಬೆಳೆ ಎಲ್ಲ ನಾಶವಾಗುತ್ತೆ, ಹಕ್ಕಿಗಳ ಪಾಲಾಗ್ತಾ ಇತ್ತು ಅಥವಾ ಇನ್ಯಾವುದೋ ಪ್ರಾಣಿಗಳ ಪಾಲಾಗ್ಬಿಡ್ತಾ ಇತ್ತು. ಹೀಗಾಗಿ ಈಗ ಏನು ಮಾಡೋದು ಅಂದರೆ ಅವುಗಳ ಸಂರಕ್ಷಣೆ, ರಕ್ಷಣೆ, ಅವುಗಳನ್ನು ಕಣಕ್ಕೆ ತರ್ತಕ್ಕಂಥದ್ದು, ಅವುಗಳ ನಮ್ಮ ಸಂಪೂರ್ಣವಾಗಿ ಅವುಗಳಿಗೆ ವಿನಿಯೋಗ ಮಾಡಬೇಕು ಅಂತ ಭಗವತ್ ಚಿಂತನೆ ಮತ್ತು ಭಗವಂತನೇ ಕೊಟ್ಟಂತಹ ಬೆಳೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಇನ್ನೇನು ಸುಗ್ಗಿ ಕಾಲ ಪ್ರಾರಂಭವಾಗುತ್ತೆ ಸಂಕ್ರಾಂತಿ ವೇಳೆಗೆ. ಅಲ್ಲಿವರೆಗೆ ನಾವು ಶ್ರದ್ಧೆಯಿಂದ ಕೆಲಸದಲ್ಲಿ ತೊಡಗಬೇಕು ಅಂತಕ್ಕಂಥದ್ದು. ಈ ಎಲ್ಲ ದೃಷ್ಟಿಯಿಂದ ಪುಷ್ಯಮಾಸ, ಶೂನ್ಯ ಮಾಸ ಈಗೆಲ್ಲ ಕೆಲಸ ಮಾಡ್ಕೊಳ್ಳಿ ಈಗೆಲ್ಲ ಇರ್ತಾ ಇತ್ತು. ಈಗ ನಮಗೆ ಯಾವ ಶೂನ್ಯ ಮಾಸ ಬರಲಿ, ಯಾವ ಆಷಾಢ ಮಾಸ ಬರಲಿ, ಇನ್ನೇನೇ ಬರಲಿ, ಕೆಲಸಗಳೆಲ್ಲ ಈಗ ಕೃಷಿ ಇಲ್ಲ ನಮಗೆ. ಆನ್ಲೈನಲ್ಲೇ ಲ್ಯಾಪ್ಟಾಪಲ್ಲೇ ಮುಗಿದೋಗುತ್ತೆ, ಅದರಲ್ಲೇ ಹಣ ಬರುತ್ತೆ, ಅದರಲ್ಲೇ ಹಣವೂ ಕಳ್ಕೊಂಡ್ಬಿಡ್ತೀವಿ. ಈಗ ಮೊಬೈಲಿಗೆ ಬಂದುಬಿಟ್ಟಿದೆ ಬಿಡಿ. ಈ ರೀತಿ ಅಂತೂ ನಮ್ಮ ಕೆಲಸಗಳಲ್ಲಿ ಯಾವುದೂ ಕೃಷಿನೇ. ನೀವು ಯಾವುದೇ ಕೆಲಸ ಮಾಡಿ ಅದು ಕೃಷಿ ಅಂತಲೇ ಕರೀತಕ್ಕಂಥದ್ದಲ್ವ. ಅಂತೂ ದೇವರ ಆರಾಧನೆಯ ಜೊತೆಗೆ ಕೃಷಿ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇನ್ನು ಈ ದಿವಸ ಈ ನಮ್ಮ ತರೀಕೆರೆ ಸಮೀಪದಲ್ಲಿ ಸೋಮಪುರ ಅಂತ ಒಂದು ವಿಶಿಷ್ಟವಾದ ಒಂದು ಏನು ಶಿವಕ್ಷೇತ್ರ. ಅಲ್ಲಿ ಪ್ರಸನ್ನ ಸೋಮೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂತಹ ಒಂದು ದಿವ್ಯವಾದ ಕ್ಷೇತ್ರ ಸೋಮಪುರ ಅಂತ. ಅಲ್ಲಿ ಈ ದಿವಸ ರಥೋತ್ಸವ. ತುಂಬ ಪಶ್ಚಿಮಾಭಿಮುಖಿಯಾಗಿ ನಿಂತಿರ್ತಕ್ಕಂತಹ ಪರಮೇಶ್ವರ, ಅದು ನೋಡಿದ್ರೇ ಮನಸ್ಸಿಗೆ, ಕಣ್ಮನಗಳಿಗೆ ಒಂದು ರೀತಿಯ ಆನಂದ ಉಂಟಾಗುತ್ತೆ. ಆ ರೀತಿಯ ಕ್ಷೇತ್ರ ಅಲ್ಲಿ ಹತ್ತಿರದವರಿದ್ದರೆ ಸಾಧ್ಯವಾದರೆ ಅಲ್ಲಿಗೆ ಹೋಗಿ ಬನ್ನಿ. ಅದೊಂದು ವಿಶಿಷ್ಟವಾದ ಕ್ಷೇತ್ರ. ಅದರ ದರ್ಶನ, ಅದರ ಅನುಗ್ರಹ ಪಡೆಯೋದು ಒಳ್ಳೆಯದು. ಇನ್ನು ನಂತರ ನಮ್ಮ ಗ್ರಹಗಳ ಸ್ಥಿತಿಗತಿಗಳನ್ನು ನೋಡೋದಾದರೆ ಈ ದಿವಸ ಶುಕ್ರನ ಪ್ರವೇಶ ಧನುರಾಶಿಗೆ ಪ್ರವೇಶವಾಗುತ್ತೆ. ಧನುರಾಶಿ ಗುರುವಿನ ಮನೆ. ಶುಕ್ರ ವೈಭೋಗದ ಅಧಿಪತಿ. ಅಲ್ಲಿ ಶುಕ್ರನ ಸಂಚಾರದಿಂದ ಫಲ ಏನಿದೆಯಪ್ಪ ಅಂದರೆ ವಿದ್ವಾನ್ ಆಢ್ಯ ಅಂತ ಹೇಳುತ್ತೆ, ಅತಿ ಸುಭಗ ಅಂತ ಹೇಳುತ್ತೆ. ರಾಜಪೂಜಿತನೂ ಆಗ್ತಾನೆ ಅಂತ, ವಿದ್ವಾಂಸನೂ ಆಗ್ತಾನೆ, ಆಢ್ಯ ಅಂದರೆ ಶ್ರೀಮಂತನೂ ಆಗ್ತಾನೆ, ಏನು ರಾಜಪೂಜಿತನೂ ಆಗ್ತಾನೆ ಅಂತ ಹಲವು ಶುಭ ಫಲವನ್ನೇ ಹೇಳಿದೆ. ವಸ್ತುತಃ ದೇವರ ಮನೆಗೆ ಅಂದರೆ ದೇವಗ್ರಹಕ್ಕೆ ಒಬ್ಬ ಐಷಾರಾಮಿ ವ್ಯಕ್ತಿ ಬಂದರೆ ದೇವರ ಪೂಜೆಯನ್ನು ಹಾಗೆ ಅಲಂಕಾರ ವೈಭವವಾಗಿ ಮಾಡ್ತಕ್ಕಂಥ, ಸುಮ್ಮನೆ ಏನೋ ಒಂದು ತೀರ್ಥ ಉದ್ಧರಣೆ ಪತ್ರ ಪುಷ್ಪ ಇಲ್ಲ, ಸಮೃದ್ಧವಾದ ಅಲಂಕಾರ ಮಾಡಬೇಕು ದೇವರಿಗೆ. ಹಾಗೆ
ನಾವು ಹೇಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಭವ್ಯವಾದ ದಿವ್ಯವಾದ ಅಲಂಕಾರ ಮಾಡ್ಕೊಳ್ತೀವೋ ಆ ರೀತಿಯಲ್ಲೇ ದೇವರಿಗೂ ಮೇಕಪ್ ಮಾಡಿಬಿಡ್ತಕ್ಕಂಥದ್ದು, ದೇವರಿಗೂ ಆಭರಣಗಳನ್ನು ತೊಡಿಸ್ತಕ್ಕಂಥದ್ದು, ದೇವರಿಗೂ ಪುಷ್ಪಮಾಲೆಗಳನ್ನು ಹಾಕಿ ಅಲಂಕರಿಸ್ತಕ್ಕಂಥದ್ದು, ಇನ್ಯಾವುದೋ ಮಂಡಲ ದೇವರ ಕುರಿತಾದಂಥ ಮಂಡಲಗಳನ್ನು ರಚಿಸಿ ಅದಕ್ಕೆ ಅಲಂಕಾರ ಮಾಡ್ತಕ್ಕಂಥದ್ದು. ಹೀಗೆ ಶುಕ್ರ ಒಂದು ರೀತಿಯ ರಂಜನಾ ಗ್ರಹ. ಅವನು ದೇವರ ಮನೆಗೆ ಬಂದರೆ ದೇವರ ಮನೆಯೂ ಕೂಡ ರಂಜನೆಯೂ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಒಂದು ರೀತಿಯ ಶುಭ ಬಲವನ್ನು ಕಾಣಬಹುದು. ಇನ್ನೂ ಒಂದು ಅರ್ಥದಲ್ಲಿ ಒಬ್ಬ ವಿಲಾಸಿ ವ್ಯಕ್ತಿ ದೇವಗೃಹದಲ್ಲಿ ದೇವರ ಮನೆಯಲ್ಲಿ ಸಂಚರಿಸಿದರೆ ಅಷ್ಟರ ಮಟ್ಟಿಗಿನ ತಪಸ್ಸು ಹಾಳಾಗಿಬಿಡುತ್ತೆ. ದೇವರ ಮನೆಯಲ್ಲಿ ಸದಾ ವಿಲಾಸಿ ಶೃಂಗಾರ ಬಯಸ್ತಾ ಇರತಕ್ಕಂಥ ವ್ಯಕ್ತಿ ದೇವರ ಮನೆಗೆ ಬಂದರೆ ದೇವರ ಮನೆಯೂ ಶೃಂಗಾರ ಗೃಹ ಆಗಿಬಿಡುತ್ತೆ. ಇದನ್ನು ಒಳ್ಳೆಯ ರೀತಿಯಲ್ಲಿ ತಗೊಂಡ್ರೆ ತುಂಬ ಒಳ್ಳೆಯದೇ. ದೇವರಿಗೂ ಶೃಂಗಾರವಿದೆ, ದೇವರಿಗೂ ರಂಜನೆ ಇದೆ, ದೇವರಿಗೂ ಹಾಸ್ಯ ಇದೆ, ಎಲ್ಲ ಇದೆ. ಅಂತೂ ಶುಕ್ರನ ಪ್ರವೇಶ ಒಂದು ರೀತಿಯಲ್ಲಿ ಎಂಥ ವ್ಯಕ್ತಿಯನ್ನು, ತಪಸ್ಸಿನ ವ್ಯಕ್ತಿಯಲ್ಲೂ ಒಂದು ಕಾವ್ಯಾತ್ಮಕ ಕಲೆ, ಆ ಕಾವ್ಯಾತ್ಮಕತೆ ಅಂತಕ್ಕಂಥದ್ದು ಅರಳೋ ಹಾಗೆ ಮಾಡ್ತಾನೆ ಶುಕ್ರನ ಬಲ ಅದು. ಅಂತೂ ಧ್ಯಾನಕ್ಕೆ ಲೌಕಿಕ ವಸ್ತು ಸೇರಿದ್ರೆ ಇದೂ ಪೂತವಾಗಿಬಿಡುತ್ತೆ. ಲೌಕಿಕ ಶಕ್ತಿಯೂ ಕೂಡ ಒಂದು ರೀತಿಯಲ್ಲಿ ಪವಿತ್ರವೇ ಆಗಿಬಿಡುತ್ತೆ ಅಂತಹ ಗುರುವಿನ ಮನೆಗೆ. ಮತ್ತು ಗುರು ದೃಷ್ಟಿಗೆ ಬೀಳುತ್ತೆ. ಶುಕ್ರ ಗುರು ಇಬ್ಬರು ಪರಸ್ಪರ ವೀಕ್ಷಣೆ ಮಾಡ್ತಾರೆ. ಗುರು ಮಿಥುನದಲ್ಲಿರ್ತಕ್ಕಂಥದ್ದು. ಈ ಪರಸ್ಪರ ದೃಷ್ಟಿ, ಗುರು ಶುಕ್ರರ ದೃಷ್ಟಿ ಅತಿಮಾನುಷ್ಯ ಯೋಗವನ್ನು ಹೇಳುತ್ತೆ. ಈ ಸಂದರ್ಭದಲ್ಲಿ ಯಾರಾದರೂ ಒಂದು ಮಗು ಹುಟ್ಟಿದ್ರೆ ಅದು ಬಹಳ ವಿಶಿಷ್ಟವಾದ ಖ್ಯಾತಿಯನ್ನು ಪಡೆಯುತ್ತೆ ಅಂತಕ್ಕಂಥದ್ದು ಇದೆ. ಹೀಗೆ ಹಲವು ಬಗೆಗಳಲ್ಲಿ ಶುಕ್ರನ ಫಲವನ್ನು ನಾವು ಕಾಣ್ತೀವಿ. ಅಲ್ಲಿ ಕುಜನೂ ಇದ್ದಾನೆ. ಕುಜ ಶುಕ್ರರು ಒಟ್ಟಾದರೆ ಸ್ತ್ರೀ ಪುರುಷರಲ್ಲಿ ಏನು ರಾಗವೂ ಉಂಟಾಗುತ್ತೆ, ವಿರಾಗವೂ ಉಂಟಾಗುತ್ತೆ, ಈ ಯೋಗವೂ ಬರುತ್ತೆ, ವಿಯೋಗವೂ ಬರುತ್ತೆ. ಈ ರೀತಿಯ ಒಂದು ತೊಡಕುಗಳು ಇದ್ದಾವೆ. ಇದನ್ನೆಲ್ಲ ನಾವು ರಾಶಿ ಫಲದಲ್ಲಿ ನೋಡೋಣ. ಅಂತೂ ಶುಕ್ರನ ಪರಿವರ್ತನೆ ಒಂದು ರೀತಿಯಲ್ಲಿ ಶುಭ ಫಲವನ್ನೇ, ರಾಜಮಾನ್ಯತೆಯನ್ನೇ ತಂದುಕೊಡುತ್ತೆ. ಅದರಲ್ಲಿ ಏನು ಸಂಶಯ ಇಲ್ಲ. ಅದನ್ನು ನಾವು ರಾಶಿ ಫಲದಲ್ಲಿ ಕಾಣೋಣ. ಅಂತೂ ಈ ದಿವಸದ ವಿಶೇಷತೆಗಳಿಷ್ಟು. ಈ ದಿವಸ ತಪ್ಪದೆ ಗುರು ಸನ್ನಿಧಾನಕ್ಕೆ ಹೋಗಿ ವಿಶೇಷ ಅಲಂಕಾರವನ್ನೇ ಮಾಡಿಸಿ ಗುರುವಿಗೆ, ಶುಕ್ರನಿಗೆ ಅಲಂಕಾರ ಪ್ರಿಯ, ಗುರು ಏನು ಧ್ಯಾನ ಯೋಗ ಪ್ರಿಯ, ಅಂತಹ ಗುರುವಿಗೆ ಅಲಂಕಾರ ಸೇವೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಶುಕ್ರನ ಅನುಗ್ರಹವಾಗುತ್ತೆ, ಗುರುವಿನ ಕೃಪೆಯೂ ಆಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.